ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ 50 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ರೈಲ್ವೆ ಕೋಚುಗಳನ್ನು ಎಲ್ಲಿ ತಯಾರಿಸಲಾಗುತ್ತದೆ? ಭಾರತದಲ್ಲಿ ರೈಲ್ವೆ ಕೋಚುಗಳನ್ನು ಜಮ್ಷೆಡ್ಪುರ ಮತ್ತು ಪೆರಂಬೂರ್. ಸರಿಯಾದ ಉತ್ತರ ಡಿ, ಜಮ್ಷೆಡ್ಪುರ ಮತ್ತು ಪೆರಂಬೂರ್. ಪ್ರಶ್ನೆ ನಂಬರ್ 2, ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್. ಸರಿಯಾದ ಉತ್ತರ ಎ, ಹಿರಾಕುಡ್. ಪ್ರಶ್ನೆ ನಂಬರ್ 3, ಲಿಟನ್ ರನ್ ಆಫ್ ಕಚ್ ಎಲ್ಲಿದೆ? ಲಿಟನ್ ರನ್ ಆಫ್ ಕಚ್ ಇರುವುದು ಗುಜರಾತ್. ಸರಿಯಾದ ಉತ್ತರ ಬಿ, ಗುಜರಾತ್. ಪ್ರಶ್ನೆ ನಂಬರ್ 4, ಫಾಲ್ಗಾಟ್ ಪಾಸ್ನ ಇನ್ನೊಂದು ಹೆಸರೇನು? ಫಾಲ್ಗಾಟ್ ಪಾಸ್ನ ಇನ್ನೊಂದು ಹೆಸರು ಫಾಲ್ಖಾಡ್ ಗ್ಯಾಪ್. ಫಾಲ್ಖಾಡ್ ಗ್ಯಾಪ್. ಪ್ರಶ್ನೆ ನಂಬರ್ 5, ಭಾರತೀಯ ರೂಪಾಯಿ ಚಿಹ್ನೆಯನ್ನು ಯಾವಾಗ ಅನುಮೋದಿಸಲಾಯಿತು? ಭಾರತೀಯ ರೂಪಾಯಿ ಚಿಹ್ನೆಯನ್ನು 2010ರಲ್ಲಿ ಅನುಮೋದಿಸಲಾಯಿತು. ಸರಿಯಾದ ಉತ್ತರ ಸಿ, 2010. ಪ್ರಶ್ನೆ ನಂಬರ್ 6, ವಿಟಮಿನ್ B3ಯ ರಾಸಾಯನಿಕ ಹೆಸರೇನು? ವಿಟಮಿನ್ B3ಯ ರಾಸಾಯನಿಕ ಹೆಸರು ನಿಯಾಸಿನ್. ಸರಿಯಾದ ಉತ್ತರ ಡಿ, ನಿಯಾಸಿನ್. ಪ್ರಶ್ನೆ ನಂಬರ್ 7, ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯನ್ನು ಯಾರು ನೇಮಿಸುತ್ತಾರೆ? ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯನ್ನು ಸ್ಪೀಕರ್ ನೇಮಿಸುತ್ತಾರೆ. ಸರಿಯಾದ ಉತ್ತರ ಸಿ, ಸ್ಪೀಕರ್. ಪ್ರಶ್ನೆ ನಂಬರ್ 8, ಪಶ್ಚಿಮ ಘಟ್ಟಗಳ ಸ್ಥಳೀಯ ಹೆಸರೇನು? ಪಶ್ಚಿಮ ಘಟ್ಟಗಳ ಸ್ಥಳೀಯ ಹೆಸರು ಸಹ್ಯಾದ್ರಿ. ಸರಿಯಾದ ಉತ್ತರ ಬಿ, ಸಹ್ಯಾದ್ರಿ. ಪ್ರಶ್ನೆ ನಂಬರ್ 9, ಇಂದಿರಾ ಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರವನ್ನು ಯಾವಾಗ ಸ್ಥಾಪಿಸಲಾಯಿತು? ಇಂದಿರಾ ಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರವನ್ನು 1971ರಲ್ಲಿ. ಸರಿಯಾದ ಉತ್ತರ ಡಿ, 1971. ಪ್ರಶ್ನೆ ನಂಬರ್ 10, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕ್ರೀಡೆಗೆ ನೀಡಲಾಗುತ್ತದೆ. ಸರಿಯಾದ ಉತ್ತರ ಸಿ, ಕ್ರೀಡಾ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಪ್ರಶ್ನೆ ನಂಬರ್ 11, ಭಾರತದಲ್ಲಿ ಮೊದಲ ಕೃಷಿ ವಿಜ್ಞಾನ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಭಾರತದಲ್ಲಿ ಮೊದಲ ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಿದ್ದು ಪಾಂಡಿಚೇರಿಯಲ್ಲಿ. ಸರಿಯಾದ ಉತ್ತರ ಬಿ, ಪಾಂಡಿಚೇರಿ. ಪ್ರಶ್ನೆ ನಂಬರ್ 12, RBI ಪ್ರಕಾರ ಚೆಕ್ಕುಗಳು ಮತ್ತು ಬ್ಯಾಂಕ್ ಡ್ರಾಫ್ಟುಗಳ ಮಾನ್ಯತೆಯ ಅವಧಿ ಎಷ್ಟು? RBI ಪ್ರಕಾರ ಚೆಕ್ಕುಗಳು ಮತ್ತು ಬ್ಯಾಂಕ್ ಡ್ರಾಫ್ಟ್ಗಳ ಅವಧಿ 3 ತಿಂಗಳುಗಳು. 3 ತಿಂಗಳುಗಳು. ಸರಿಯಾದ ಉತ್ತರ ಸಿ, 3 ತಿಂಗಳುಗಳು. ಪ್ರಶ್ನೆ ನಂಬರ್ 13, ಮಾನವ ಅತಿ ದೊಡ್ಡ ಅಪಧಮನಿ ಯಾವುದು? ಮಾನವನ ಅತಿ ದೊಡ್ಡ ಅಪಧಮನಿ ಮಹಾಪಧಮನಿ. ಸರಿಯಾದ ಉತ್ತರ ಸಿ, ಮಹಾಪಧಮನಿ. ಪ್ರಶ್ನೆ ನಂಬರ್ 14, ಭಾರತದಲ್ಲಿ ಯಾವ ನದಿಯು ಅತಿ ಹೆಚ್ಚು ನೀರಾವರಿ ಒದಗಿಸುತ್ತದೆ? ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಒದಗಿಸುವ ನದಿ ಗಂಗಾ ನದಿ. ಸರಿಯಾದ ಉತ್ತರ ಸಿ, ಗಂಗಾ ನದಿ. ಪ್ರಶ್ನೆ ನಂಬರ್ 15, ಮಾನವ ದೇಹದ ಯಾವ ಭಾಗವು ವೇಗವಾಗಿ ಬೆಳೆಯುತ್ತದೆ? ಮಾನವ ದೇಹದ ಯಾವ ಭಾಗವು ವೇಗವಾಗಿ ಬೆಳೆಯುತ್ತದೆ? ಉಗುರುಗಳು. ಸರಿಯಾದ ಉತ್ತರ ಎ, ಉಗುರುಗಳು. ಪ್ರಶ್ನೆ ನಂಬರ್ 16, ಪ್ರಾಣಿಗಳಲ್ಲಿ ಹಾಲು ಜ್ವರ ರೋಗವು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಪ್ರಾಣಿಗಳಲ್ಲಿ ಹಾಲು ಜ್ವರ ರೋಗವು ಕ್ಯಾಲ್ಸಿಯಂನಿಂದ ಉಂಟಾಗುತ್ತದೆ. ಸರಿಯಾದ ಉತ್ತರ ಬಿ, ಕ್ಯಾಲ್ಸಿಯಂ. ಪ್ರಶ್ನೆ ನಂಬರ್ 17, ಹೃದಯವನ್ನು ಆರೋಗ್ಯವಾಗಿಡಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ಹೃದಯವನ್ನು ಆರೋಗ್ಯವಾಗಿಡಲು ಎಲ್ಲವೂ ವಿಟಮಿನ್ ಏನಾಗುತ್ತಪ್ಪ ಅಂದ್ರೆ ಹೃದಯವನ್ನು ಆರೋಗ್ಯವಾಗಿಡಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿಟಮಿನ್ ಇ, ವಿಟಮಿನ್ ಸಿ, ವಿಟಮಿನ್ B3 ಎಲ್ಲವೂ. ಪ್ರಶ್ನೆ ನಂಬರ್ 18, ಚಂಬಲ್ ನದಿ ಯಾವ ರಾಜ್ಯದಿಂದ ಹುಟ್ಟುತ್ತದೆ? ಚಂಬಲ್ ನದಿ ಯಾವ ರಾಜ್ಯದಿಂದ ಹುಟ್ಟುತ್ತದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಬಿ, ಮಧ್ಯಪ್ರದೇಶ್. ಪ್ರಶ್ನೆ ನಂಬರ್ 19, ಕಂಚಿ ಕಾಮಾಕ್ಷಿ ದೇವಸ್ಥಾನ ಯಾವ ನಗರದಲ್ಲಿದೆ? ಕಂಚಿ ಕಾಮಾಕ್ಷಿ ದೇವಸ್ಥಾನ ಇರುವುದು ಕಾಂಚೀಪುರಂ. ಸರಿಯಾದ ಉತ್ತರ ಬಿ, ಕಾಂಚೀಪುರಂ. ಪ್ರಶ್ನೆ ನಂಬರ್ 20, ವಿಂಧ್ಯ ಪರ್ವತ ಶ್ರೇಣಿ ಎಲ್ಲಿದೆ?
ವಿಂಧ್ಯ ಪರ್ವತ ಶ್ರೇಣಿ ಇರುವುದು ದಕ್ಷಿಣ ಭಾರತದಲ್ಲಿ. ಸರಿಯಾದ ಉತ್ತರ ಬಿ, ದಕ್ಷಿಣ ಭಾರತದಲ್ಲಿ. ಪ್ರಶ್ನೆ ನಂಬರ್ 21. ಪ್ರಶ್ನೆ ನಂಬರ್ 21. ಮಹಾಕಲೇಶ್ವರ ದೇವಸ್ಥಾನ ಯಾವ ನಗರದಲ್ಲಿದೆ? ಮಹಾಕಲೇಶ್ವರ ದೇವಸ್ಥಾನ ಇರುವುದು ಉಜ್ಜಯಿನಿಯಲ್ಲಿ. ಸರಿಯಾದ ಉತ್ತರ ಬಿ, ಉಜ್ಜಯಿನಿ. ಪ್ರಶ್ನೆ ನಂಬರ್ 22. ಕೈಲಾಸ ದೇವಾಲಯದ ಮುಖ್ಯ ದೇವರು ಯಾರು? ಕೈಲಾಸ ದೇವಾಲಯದ ಮುಖ್ಯ ದೇವರು ಶಿವ. ಸರಿಯಾದ ಉತ್ತರ ಬಿ, ಶಿವ. ಪ್ರಶ್ನೆ ನಂಬರ್ 23. ಭಾರತದಲ್ಲಿ ಹುಟ್ಟುವ ಭಾರತದ ಅತಿ ಉದ್ದದ ನದಿ ಯಾವುದು? ಭಾರತದಲ್ಲಿ ಹುಟ್ಟುವ ಭಾರತದ ಅತಿ ಉದ್ದದ ನದಿ ಗಂಗಾ ನದಿ. ಸರಿಯಾದ ಉತ್ತರ ಎ, ಗಂಗಾ ನದಿ. ಪ್ರಶ್ನೆ ನಂಬರ್ 24. ಹೂಗ್ಲಿ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಹೂಗ್ಲಿ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಸಿ, ಪಶ್ಚಿಮ ಬಂಗಾಳ. ಪ್ರಶ್ನೆ ನಂಬರ್ 25. ಸರೈ ನದಿ ಯಾವ ನದಿಯ ಉಪನದಿಯಾಗಿದೆ? ಸರೈ ನದಿ ಯಾವ ನದಿಯ ಉಪನದಿಯಾಗಿದೆ? ಗಂಗಾ ನದಿ. ಸರಿಯಾದ ಉತ್ತರ ಎ, ಗಂಗಾ ನದಿ. ಪ್ರಶ್ನೆ ನಂಬರ್ 26. ಇಡುಕ್ಕಿ ಜಲ ವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ಇದೆ? ಇಡುಕ್ಕಿ ಜಲ ವಿದ್ಯುತ್ ಯೋಜನೆ ಪೆರಿಯಾರ್ ನದಿಯ ಮೇಲೆ ಇದೆ. ಸರಿಯಾದ ಉತ್ತರ ಬಿ, ಪೆರಿಯಾರ್. ಪ್ರಶ್ನೆ ನಂಬರ್ 27. ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಕಿಡ್ನಿ. ಸರಿಯಾದ ಉತ್ತರ ಸಿ, ಕಿಡ್ನಿ. ಪ್ರಶ್ನೆ ನಂಬರ್ 28. ಭಾರತದಲ್ಲಿ ಸೂರ್ಯನ ಕಿರಣಗಳು ಮೊದಲು ಎಲ್ಲಿ ಬೀಳುತ್ತವೆ? ಭಾರತದಲ್ಲಿ ಮೊದಲು ಸೂರ್ಯನ ಕಿರಣಗಳು ಬೀಳುವುದು ಅರುಣಾಚಲ ಪ್ರದೇಶದಲ್ಲಿ. ಸರಿಯಾದ ಉತ್ತರ ಡಿ, ಅರುಣಾಚಲ ಪ್ರದೇಶ. ಪ್ರಶ್ನೆ ನಂಬರ್ 29. ಯಾವ ಅಂಗವು ಶ್ರವಣ ಶಕ್ತಿಯನ್ನು ಒದಗಿಸುತ್ತದೆ? ಯಾವ ಅಂಗವು ಶ್ರವಣ ಶಕ್ತಿಯನ್ನು ಒದಗಿಸುತ್ತದೆ? ಸರಿಯಾದ ಉತ್ತರ ಕಿವಿ. ಸರಿಯಾದ ಉತ್ತರ ಬಿ, ಕಿವಿ. ಪ್ರಶ್ನೆ ನಂಬರ್ 30. ಯಾವ ಅಂಗವು ರುಚಿಯನ್ನು ಪತ್ತೆ ಮಾಡುತ್ತದೆ? ರುಚಿಯನ್ನು ಪತ್ತೆ ಮಾಡುವ ಅಂಗ ನಾಲಿಗೆ. ಸರಿಯಾದ ಉತ್ತರ ಎ, ನಾಲಿಗೆ. ಪ್ರಶ್ನೆ ನಂಬರ್ 31. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು? ಭಾರತದ ಒಟ್ಟು ವಿಸ್ತೀರ್ಣ 32 ಲಕ್ಷ ಚದರ ಕಿಲೋಮೀಟರ್. ಸರಿಯಾದ ಉತ್ತರ ಎ, 32 ಲಕ್ಷ ಚದರ ಕಿಲೋಮೀಟರ್. ಪ್ರಶ್ನೆ ನಂಬರ್ 32. ವಿಸ್ತೀರ್ಣದಲ್ಲಿ ಭಾರತವು ಜಗತ್ತಿನ ಯಾವ ಸ್ಥಾನವನ್ನು ಹೊಂದಿದೆ? ವಿಸ್ತೀರ್ಣದಲ್ಲಿ ಜಗತ್ತಿನಲ್ಲಿಯೇ ಭಾರತದ ಸ್ಥಾನ 7ನೇ ಸ್ಥಾನ. ಸರಿಯಾದ ಉತ್ತರ ಸಿ, 7ನೇ ಸ್ಥಾನ. ಪ್ರಶ್ನೆ ನಂಬರ್ 33. ಭಾರತದಲ್ಲಿ ಅತಿ ಉದ್ದದ ಸಮುದ್ರ ಕರಾವಳಿ ಹೊಂದಿರುವ ರಾಜ್ಯ? ಭಾರತದಲ್ಲಿ ಅತಿ ಉದ್ದದ ಸಮುದ್ರ ಕರಾವಳಿಯನ್ನು ಹೊಂದಿರುವ ರಾಜ್ಯ ಗುಜರಾತ್. ಸರಿಯಾದ ಉತ್ತರ ಸಿ, ಗುಜರಾತ್. ಪ್ರಶ್ನೆ ನಂಬರ್ 34. ಭಾರತದ ಪ್ರಮುಖ ಪರ್ವತ ಶ್ರೇಣಿ ಯಾವುದು? ಭಾರತದ ಪ್ರಮುಖ ಪರ್ವತ ಶ್ರೇಣಿ ಹಿಮಾಲಯ. ಸರಿಯಾದ ಉತ್ತರ ಎ, ಹಿಮಾಲಯ. ಪ್ರಶ್ನೆ ನಂಬರ್ 35. ಭಾರತದಲ್ಲಿ ಯಾವ ಮಾನ್ಸೂನ್ ಗರಿಷ್ಠ ಮಳೆಯನ್ನು ತರುತ್ತದೆ? ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ತರುವ ಮಾನ್ಸೂನ್ ನೈಋತ್ಯ ಮಾನ್ಸೂನ್. ಸರಿಯಾದ ಉತ್ತರ ಬಿ, ನೈಋತ್ಯ ಮಾನ್ಸೂನ್. ಪ್ರಶ್ನೆ ನಂಬರ್ 36. ಭಾರತದಲ್ಲಿ ಮಾನ್ಸೂನ್ ಮೊದಲು ಎಲ್ಲಿ ಹಿಮ್ಮೆಟ್ಟುತ್ತದೆ? ಭಾರತದಲ್ಲಿ ಮಾನ್ಸೂನ್ ಮೊದಲು ಹಿಮ್ಮೆಟ್ಟುವುದು ರಾಜಸ್ಥಾನದಲ್ಲಿ. ಸರಿಯಾದ ಉತ್ತರ ಸಿ, ರಾಜಸ್ಥಾನ್. ಪ್ರಶ್ನೆ ನಂಬರ್ 37. ಯಾವ ಪ್ರದೇಶವನ್ನು ಭಾರತದ ಧಾನ್ಯಗಳ ಸಂಗ್ರಹಾಲಯ ಎಂದು ಕರೆಯಲಾಗುತ್ತದೆ? ಧಾನ್ಯಗಳ ಸಂಗ್ರಹಾಲಯ ಎಂದು ಪಂಜಾಬ್ ಪ್ರದೇಶವನ್ನು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಬಿ, ಪಂಜಾಬ್ ಪ್ರದೇಶ. ಪ್ರಶ್ನೆ ನಂಬರ್ 38. ಭಾರತದ ಪ್ರಮುಖ ಪರ್ವತ ಕಣಿವೆ ಯಾವುದು? ಭಾರತದ ಪ್ರಮುಖ ಪರ್ವತ ಕಣಿವೆ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವು. ಪ್ರಶ್ನೆ ನಂಬರ್ 39. ಹಿಮಾಲಯ ಅತಿ ಎತ್ತರದ ಶಿಖರ ಯಾವುದು? ಹಿಮಾಲಯದ ಅತಿ ಎತ್ತರದ ಶಿಖರ ಕಾಂಚನಜುಂಗ. ಸರಿಯಾದ ಉತ್ತರ ಬಿ, ಕಾಂಚನಜುಂಗ. ಪ್ರಶ್ನೆ ನಂಬರ್ 40. ಗೋದಾವರಿ ನದಿಯ ಮೂಲ ಎಲ್ಲಿದೆ? ಗೋದಾವರಿಯ ಉಗಮ ಸ್ಥಾನ ಎಲ್ಲಿದೆ? ಸರಿಯಾದ ಉತ್ತರ ತ್ರಯಂಬಕೇಶ್ವರ. ಸರಿಯಾದ ಉತ್ತರ ಸಿ, ತ್ರಯಂಬಕೇಶ್ವರ. ಪ್ರಶ್ನೆ ನಂಬರ್ 41. ಭಾರತದ
ಎಷ್ಟು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ? ಭಾರತದ 5 ರಾಜ್ಯಗಳು. ಸರಿಯಾದ ಉತ್ತರ ಎ. 5 ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. ಪ್ರಶ್ನೆ ನಂಬರ್ 42. ಬದುಕು ಮತ್ತು ಬದುಕಲು ಬಿಡಿ ಎಂಬುದು ಯಾರ ಘೋಷಣೆಯಾಗಿದೆ? ಬದುಕು ಮತ್ತು ಬದುಕಲು ಬಿಡಿ ಎಂಬ ಘೋಷಣೆ ಮಹಾವೀರ. ಸರಿಯಾದ ಉತ್ತರ ಸಿ. ಮಹಾವೀರ. ಪ್ರಶ್ನೆ ನಂಬರ್ 43. ಭಾರತದ ಅತಿ ಎತ್ತರದ ಗೋಪುರ ಯಾವುದು? ಭಾರತದ ಅತಿ ಎತ್ತರದ ಗೋಪುರ ಕುತುಬ್ ಮಿನಾರ್. ಸರಿಯಾದ ಉತ್ತರ ಡಿ. ಕುತುಬ್ ಮಿನಾರ್. ಪ್ರಶ್ನೆ ನಂಬರ್ 44. ವಿದ್ಯುತ್ ಬಲ್ಬ್ ಒಳಗೆ ಯಾವ ಅನಿಲ ತುಂಬಿರುತ್ತದೆ? ವಿದ್ಯುತ್ ಬಲ್ಬಿನೊಳಗೆ ಆರ್ಗಾನ್ ಅನ್ನು ತುಂಬಲಾಗಿರುತ್ತದೆ. ಸರಿಯಾದ ಉತ್ತರ ಡಿ. ಆರ್ಗಾನ್. ಪ್ರಶ್ನೆ ನಂಬರ್ 45. ಮಹಾತ್ಮ ಗಾಂಧಿಯವರ ಪತ್ನಿಯ ಹೆಸರೇನು? ಮಹಾತ್ಮ ಗಾಂಧಿಯವರ ಪತ್ನಿಯ ಹೆಸರು ಕಸ್ತೂರುಬಾ ಗಾಂಧಿ. ಕಸ್ತೂರುಬಾ ಗಾಂಧಿ. ಸರಿಯಾದ ಉತ್ತರ ಸಿ. ಕಸ್ತೂರುಬಾ ಗಾಂಧಿ. ಪ್ರಶ್ನೆ ನಂಬರ್ 46. ಬೈಸಿಕಲ್ ಅನ್ನು ಕಂಡುಹಿಡಿದ ದೇಶ ಯಾವುದು? ಬೈಸಿಕಲ್ ಅನ್ನು ಕಂಡುಹಿಡಿದ ದೇಶ ಜರ್ಮನಿ. ಸರಿಯಾದ ಉತ್ತರ ಎ. ಜರ್ಮನಿ. ಪ್ರಶ್ನೆ ನಂಬರ್ 47. ಕೆಂಪು ನದಿ ಯಾವ ದೇಶದಲ್ಲಿ ಹರಿಯುತ್ತದೆ? ಕೆಂಪು ನದಿ ಯಾವ ದೇಶದಲ್ಲಿ ಹರಿಯುತ್ತದೆ? ಸರಿಯಾದ ಉತ್ತರ ಸಿ. ವಿಯಟ್ನಾಂ. ಸರಿಯಾದ ಉತ್ತರ ಸಿ. ವಿಯಟ್ನಾಂ. ಪ್ರಶ್ನೆ ನಂಬರ್ 48. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ? ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ 4 ಸಿಂಹಗಳಿವೆ. ಸರಿಯಾದ ಉತ್ತರ ಬಿ. 4 ಸಿಂಹಗಳು. ಪ್ರಶ್ನೆ ನಂಬರ್ 49. ಭಾರತದ ರಾಷ್ಟ್ರೀಯ ಗೀತೆಯನ್ನು ಹಾಡಲು ಎಷ್ಟು ಸಮಯ ಬೇಕು? ಭಾರತದ ರಾಷ್ಟ್ರಗೀತೆಯನ್ನು ಹಾಡಲು 52 ಸೆಕೆಂಡುಗಳು. ಸರಿಯಾದ ಉತ್ತರ ಎ. 52 ಸೆಕೆಂಡುಗಳು. ಪ್ರಶ್ನೆ ನಂಬರ್ 50. ಯಾವ ಜೀವಿ 3 ವರ್ಷಗಳ ಕಾಲ ನಿರಂತರವಾಗಿ ನಿದ್ರಿಸುತ್ತದೆ? 3 ವರ್ಷಗಳ ಕಾಲ ನಿರಂತರವಾಗಿ ನಿದ್ರಿಸುವ ಜೀವಿ ಸಮುದ್ರದ ಬಸವನ ಹುಳು. ಸಮುದ್ರದ ಬಸವನ ಹುಳು. ಸರಿಯಾದ ಉತ್ತರ ಡಿ. ಸಮುದ್ರದ ಬಸವನ ಹುಳು. ಪ್ರಶ್ನೆ ನಂಬರ್ 51. ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ? ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.